ಮೂರನೆಯದಾಗಿ ಭಾರತದ ಮೊದಲ ವಿವಿಧೋದ್ದೇಶ ನೀರಾವರಿ ಯೋಜನೆ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಬಂದ್ಬಿಟ್ಟು ಆಪ್ಷನ್ ಎ ಭಾಕ್ರಾನಂಗಲ್, ಆಪ್ಷನ್ ಬಿ ದಾಮೋದರ್, ಆಪ್ಷನ್ ಸಿ ಕೋಸಿ ಯೋಜನೆ, ಆಪ್ಷನ್ ಡಿ ಹಿರಾಕುಡ್ ಯೋಜನೆ. ಓಕೆ, ಸೊ ಇವೆಲ್ಲ ಭಾರತದ ವಿವಿಧೋದ್ದೇಶ ನೀರಾವರಿ ಯೋಜನೆಗಳು. ಭಾಕ್ರಾನಂಗಲ್ ಯೋಜನೆಯು ಸಟ್ಲೇಜ್ ನದಿಗೆ ಅಡ್ಡಲಾಗಿ, ದಾಮೋದರ್ ಯೋಜನೆಯನ್ನ ದಾಮೋದರ್ ನದಿಗೆ ಮತ್ತು ಕೋಸಿ ಯೋಜನೆ ಕೋಸಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಒಂದು ಯೋಜನೆ. ಅದೇ ರೀತಿ ಹಿರಾಕುಡ್ ಒರಿಸ್ಸಾದಲ್ಲಿ ಈ ಮಹಾನದಿಗೆ ಅಡ್ಡಲಾಗಿ ಕಟ್ಟಿದಂತಹ ವಿವಿಧೋದ್ದೇಶ ನೀರಾವರಿ ಯೋಜನೆ. ಇದರಲ್ಲಿ ಮೊಟ್ಟ ಮೊದಲ ವಿವಿಧೋದ್ದೇಶ ನೀರಾವರಿ ಯೋಜನೆ ಯಾವುದು ಅಂತಂದ್ರೆ ಅದು ದಾಮೋದರ್ ಯೋಜನೆ. ಓಕೆ, ಆಪ್ಷನ್ ಬಿ ದಾಮೋದರ್ ಯೋಜನೆ ಸರಿಯಾದ ಉತ್ತರ. ಸೊ ಈ ಒಂದು ಯೋಜನೆಯನ್ನು ಬಿಹಾರ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳು ಜಂಟಿಯಾಗಿ ಕಟ್ಟಿರುವಂತಹ ಯೋಜನೆ ಇದು. ಓಕೆನಾ. ದಾಮೋದರ್ ನದಿಯನ್ನ ಪಶ್ಚಿಮ ಬಂಗಾಳದ ಕಣ್ಣೀರು ಅಥವಾ ದುಃಖದ ನದಿ ಅಂತ ಕರೀತಾ ಇದ್ರು. ಯಾಕೆ ಅಂತಂದ್ರೆ ಪ್ರವಾಹ ಪರಿಸ್ಥಿತಿ ಉಂಟಾಗಿ ಅನೇಕ ಆಸ್ತಿ ಪಾಸ್ತಿ ಜನರ ಜೀವಗಳ ಹಾನಿಗೆ ಇದು ಕಾರಣ ಆಗ್ತಾ ಇತ್ತು. ಸೊ ಇದನ್ನ ನಿಲ್ಲಿಸುವ ಸಲುವಾಗಿ ದಾಮೋದರ್ ವಿವಿಧೋದ್ದೇಶ ಯೋಜನೆಯನ್ನ ಕೈಗೆತ್ತಿಕೊಳ್ಳಲಾಯಿತು.